ಕಳೆದ 2 ತಿಂಗಳಿಂದ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವಂತಹ ನಮ್ಮ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿಯ ಹಣ ಬಂದಿಲ್ಲ. ಸೊ ಅದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಇದರಲ್ಲಿ ಒಟ್ಟು 11 ಕಂತುಗಳು ಬಂದಿದೆ. ಸೊ ಈ 12ನೇ ಕಂತು ಬಂದಿಲ್ಲ. ಈ 12ನೇ ಕಂತಿನ ಬಗ್ಗೆ ನಮ್ಮೆಲ್ರಿಗೂ ಡೌಟ್ ಇದೆ, ಬರುತ್ತೋ ಇಲ್ವೋ ಅಂತೇಳಿ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿರೋದು. ಈ 12ನೇ ಕಂತಿನ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಖುದ್ದಾಗಿ ಅವರೇನೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಏನ್ ಕ್ಲಾರಿಟಿ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಸೋದಿಲ್ಲ ಅಂತೇಳಿ ಭರವಸೆನ ಕೊಟ್ಟಿದ್ದಾರೆ. 12ನೇ ಕಂತು ಬಂದಿಲ್ಲ, ಅದು 2 ಕಂತು ಸಹ ಒಟ್ಟಿಗೆ ಬರುತ್ತೆ. ಈಗ 2 ಕಂತು ನಮ್ಗೆ ಮಿಸ್ ಆಗಿರೋದು. ಅಂದ್ರೆ ಒಟ್ಟಿಗೆ ಕೊಡ್ತಾರಾ ಅಥವಾ ಒಂದೊಂದೇ ಕಂತು 2,000 ಸಪರೇಟ್ ಕೊಡ್ತಾರಾ, ಇದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಸೊ ಯಾವ ಡೇಟಿಗೆ ಬರ್ಬೋದು ಅಂತ ಹೇಳಿದ್ರೆ, ಇದೇ ತಿಂಗಳು ಸೆಪ್ಟೆಂಬರ್ 25ರಿಂದ 30ನೇ ತಾರೀಕು ಒಳಗಡೆ ಏನು 12ನೇ ಕಂತಿದೆ ಅದು ಬರುತ್ತೆ ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ. ಹಾಗೆ 2 ಲಕ್ಷ ಜನರನ್ನ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಿಂದ ಹೊರಗಿಟ್ಟಿದ್ದಾರೆ. 2 ಲಕ್ಷ ಜನರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ. ಸೊ ಏನಕ್ಕೆ ಹೊರಗಡೆ ಇಟ್ಟಿದ್ದಾರೆ, ಹಾಗೆ ಯಾರನ್ನ ಇಟ್ಟಿರ್ಬೋದು, ಸೊ ನಮ್ಮನ್ನು ಸಹ ಇಟ್ಟಿದಾರಾ ಅಂತ ಹೇಳಿ ತಿಳ್ಕೊಳ್ಳೋಣ. 2 ಲಕ್ಷ ಜನರು ಯಾರಿದ್ದಾರೆ ಅವರನ್ನ ಹೊರಗಡೆ ಇಟ್ಟಿರೋದು ಏನ್ ಕಾರಣಕ್ಕೆ ಅಂತ ಹೇಳಿದ್ರೆ, ಅವರು ಐಟಿ ಹೋಲ್ಡರ್ ಆಗಿದ್ರೆ ಮಾತ್ರ. ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಅವರೇ ಖುದ್ದಾಗಿ ಮಾಹಿತಿಯನ್ನ ನೀಡಿರುವಂತದ್ದು. ನೇರ ದಿಟ್ಟ ನಿರಂತರ ಅನ್ನೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಅನ್ನೋದನ್ನ ಸ್ಪಷ್ಟನೆ ನೀಡಿದ್ದಾರೆ ಮೀಡಿಯಾದಲ್ಲಿ. ಸೊ ಇದು ನಮ್ಮೆಲ್ರಿಗೂ ಕೆಲವರಿಗೆ ಗೊತ್ತಿದೆ ಅನ್ಕೊಂತೀನಿ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರೋದು. ಅಂಡ್ ಇದ್ರ ಜೊತೆಗೆ ಮತ್ತೊಂದು ಚಿಕ್ಕ ಮಾಹಿತಿ ಇದೆ. ನಾವು ಅಂಗನವಾಡಿಯಲ್ಲಿ ಉಂಡೆ ಬೆಲ್ಲ ಕೊಡ್ತಾ ಇದ್ರು, ಅದೆಲ್ರಿಗೂ ತಿಳಿದಿದೆ. ಸೊ ಉಂಡೆ ಬೆಲ್ಲ ಬೇಡ, ನಮ್ಗೆ ಗಟ್ಟಿ ಬೆಲ್ಲ ಬೇಕು ಅಂತೇಳಿ ಮನವಿ ಮಾಡಿದ್ರು. ಆ ಮನವಿನ ಸಹ ಸ್ವೀಕರಿಸಿದ್ದಾರೆ. ಸೊ ಇನ್ ಮುಂದೆ ಅಂಗನವಾಡಿಯಲ್ಲಿ ಯಾವುದೇ ಕಾರಣಕ್ಕೂ ಉಂಡೆ ಬೆಲ್ಲ ಕೊಡೋದಿಲ್ಲ, ಗಟ್ಟಿ ಬೆಲ್ಲ ಕೊಡ್ತಾರೆ. ಬೆಲ್ಲದ ಸಿಹಿ ಸುದ್ದಿಯೊಂದಿಗೆ ನನ್ನ ಈ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.